ಮಜಾ ಮಾಡಲು ತನ್ನ ತಾತನ ಹಳ್ಳಿಗೆ ಹೊರಟ. ಅಜ್ಜಿಯ ಕೈರುಚಿ ಸವಿಯಲು, ತಾತನ ಜೊತೆ ಕಾಲ ಕಳೆಯಲು ಹಾಗೂ ಸ್ನೇಹಿತರ ಜೊತೆ ಮಜಾ ಮಾಡಲು, ವಿವಿಧ ಆಟವನ್ನು ಆಡಲು ಅವನಿಗೆ ಖುಷಿಯೋ ಖುಷಿ. ಪುಟ್ಟುವಿನ ತಾತನ ಊರು ಬಹಳ ಸುಂದರವಾಗಿತ್ತು. ಹಚ್ಚ ಹಸಿರಿನ ಗಿಡ, ಮರ, ತೋಟ, ಹೊಲ, ಗದ್ದೆ ಹರಿವ ನೀರಿನಿಂದ ಕಂಗೊಳಿಸುತ್ತಿತ್ತು. ತಾತ ನಾನು ಬಂದ್ಬಿಟ್ಟೆ. ಹೇಗಿದ್ಯಾ ಕಂದ? ಬಂದ್ಬಿಟ್ಯಾ? ಅಜ್ಜಿಗೆ ಬೇಗ ಅಡ್ಗೆ ಮಾಡಕ್ ಹೇಳು, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಅಷ್ಟರಲ್ಲಿ ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತೀನಿ. ಪುಟ್ಟು ಊರನ್ನು ನೋಡಲು ಹೊರಟ. ನಾನು ಓದ್ಸತಿ ಬಂದಾಗ ಆಟ ಆಡ್ತಾ ಇದ್ನಲ್ಲ, ಇದೇ ಅವ್ರ ಮನೆ ಅನ್ಸುತ್ತೆ. ವಾವ್, ಅಲ್ಲೂಡು ಮಾವಿನಕಾಯಿ ಎಷ್ಟು ದಪ್ಪ ಇದೆ. ಅಯ್ಯಯ್ಯೋ, ಮರ ಹತ್ಬಾರ್ದಿತ್ತಪ್ಪ, ನಾನು ಕೆಳಗಡೆ ಕಿತ್ಕೊತೀನಿ. ಇರೋ. ಪುಟ್ಟು ಮಾವಿನ ಹಣ್ಣು ತಿಂದ ನಂತರ ಹಕ್ಕಿಗಳ ಕಲರವ ಕೇಳಿ ಅವನ್ನು ಹಿಡಿಯಲು ಹೊರಟನು. ಯಾವಾಗ ಬಂದ ಊರಿಂದ ಪುಟ್ಟು? ಬೆಳಗ್ಗೆ ಬಂದಿಲ್ಲ. ನಂತರ ಅಲ್ಲಿದ್ದ ಮಕ್ಕಳ ಜೊತೆ ಸೇರಿ ತಾನು ಗೋಲಿ ಆಡಲು ಹೊರಟನು. ಒಂದು, ಎರಡು, ಮೂರು. ಮಕ್ಕಳೊಂದಿಗೆ ಆಟವಾಡಿದ ನಂತರ ತಾತ ಪುಟ್ಟುವನ್ನು ನೀರಿನಲ್ಲಿ ಆಟವಾಡಲು ಕರೆದುಕೊಂಡು ಹೋದರು. ಚಳಿ ಚಳಿ ಚಳಿ, ತುಂಬಾ ಮಜಾ ಬರ್ತೀರ ತಾತ. ಪುಟ್ಟು ಸಾಕ್ಬಾರಪ್ಪ ಮನೆಗೆ ಹೋಗೋಣ. ಪ್ಲೀಸ್, ಗಾಡಿ ಬಂತು, ಹುಷಾರು. ಎಲ್ಲರಿಗೂ ಬಾಯಿ ಮಾಡಿ ಪುಟ್ಟು ತಾತನೊಂದಿಗೆ ಊಟಕ್ಕೆ ಹೊರಟ. ಸೂಪರ್ ಆಗಿದೆ ಅಜ್ಜಿ, ನೀನಂತೂ ಸೂಪರ್ ಆಗಿ ಮಾಡ್ತೀಯ. ಆಹಾ, ಅಷ್ಟರಲ್ಲೇ ಕತ್ತಲಾಯಿತು. ಪುಟ್ಟು ತಾತನೊಂದಿಗೆ ಕತೆ ಕೇಳುತ್ತಾ ಕುಳಿತ. ಯಪ್ಪ, ಇವತ್ತು ಸಖತ್ ಮಜಾ ಬಂತು. ನಾನಂತೂ ಇವಾಗ ಮಲ್ಕೋತೀನಪ್ಪ. ಮರುದಿನ ಬೆಳಗ್ಗೆ ಪುಟ್ಟು ತನ್ನ ಊರಿಗೆ ವಾಪಸ್ಸು ಹೊರಟ. ಆಗ ಪುಟ್ಟು ತಗೋ, ಈ ದುಡ್ಡಲ್ಲಿ ಏನಾರು ತಗೊಳಪ್ಪ. ಮುಂದಿನ ಸಲ ರಜೆ ಬಂದಾಗ ಮರಿಯಿಂದಲೇ ಊರಿಗೆ ಬರಪ್ಪ, ಕಾಯ್ತಾ ಇರ್ತೀವಿ. ನೋಡಕ್ಕೆ, ಈ ಊರಲ್ಲಿ ಮಜಾ ಮಾಡಕ್ಕೆ ಖಂಡಿತ ಬರ್ತೀನಿ ತಾತ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. Hit like, share and subscribe.